ನೋಡಿ ಯಾವ ರೀತಿ ನಮಗೆ ಮೋಸ ಮಾಡಿರು. ಯಪ್ಪ 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 ಎಂತೆಂಥ ಜನ ಇರ್ತಾರಪ್ಪ ಅಮ್ಮಂಗಾಗುತ್ತೆ. ಏ ಬಿಡತ್ತ, ಹಾಳಾಗೋದ್ರು ಹೋಗುತ್ತೆ. ನಿನ್ನ ಮಕ್ಳು ದುಡಿತಾವೆ, ನಿನ್ನ ಮಕ್ಳು ಇವಾಗ ಯೋಟು ದುಡಿತಾರೆ. ಸಾಕು ನಿನ್ನ ಮಕ್ಳು ದುಡಿಯೋದು, ನೀವು ದುಡಿಯೋದೆಲ್ಲ ಕುಡಿಕೊಂಡು ನೀವೇ ಅವ್ರ ಕಣ್ಣೆದುರಿಗೆ ತಕೊಳ್ರಿ ಹೊಲ ಇಲ್ಲೇನು ಅಷ್ಟೇನು. ಹಾಳಾಗಿ ಹೋದ್ರು ಹೋಗುತ್ತೆ ಅವಳೇ. ನೀನು ಇಕ್ಕಂಡೇನು ಏನೆಲ್ಲ ಓದ್ಕೊಂಡು ಹೋಗಲ್ಲ. ಓದ್ಕೊಂಡು ಹೋದ್ರು ಹೋಗ್ಲಿಲ್ಲ ಅವಳು. ಯಾರೇನು ಓದ್ಕೊಂಡು ಹೋಗಲ್ಲ ಶಿಲ್ಪ, ಹೋದ್ರು ಹೋಗ್ಲಿಲ್ಲ ಅಷ್ಟೇನು. ಅಲ್ಲ ನೋಡಿ ಅಂತ ಮೋಸ ಮಾಡಿರು ಮನ್ಯಾಡ್ರು. ನಾವು ಸುಮ್ಮನಿದ್ರು ಇರ್ಬೋದಾಯ್ತು ಅಂತ ಒಂದು ಕಡೆಗೆ ಅನ್ನಿಸ್ತು. ಬೇಡ, ಏನು ಒಳಗೆ ಹೋದ್ರು ಹೋಗುತ್ತೆ ಅಮ್ಮಂಗೆ ಒಂದ್ಸತಿ ಅನ್ಸುತ್ತೆ. ಅಮ್ಮ ಅಮ್ಮ ನಾವು ಬಂದ್ವಿ ಅಮ್ಮ. ನವೀನಾ, ಅಬ್ಬಿ ಬರೋ. ಇವಾಗ ಅವ್ರು ನೋಡಿ ಅಂತ ಕೆಲಸ ಮಾಡ್ಯವ್ರಿ. ಅದಕ್ಕೇನೆ ಇದನ್ನೇ ಹೇಳ್ಬೇಕಾಗಿತ್ತು, ನಿಮ್ಮನ್ನು ಕರ್ಸೋಣ ಅಂತ ಅದಕ್ಕೆ ಕರ್ಸಿದ್ದು. ತಡಿ ಶಿಲ್ಪ, ಮನೆಗೆ ಬಂದಿಡ್ಕಿನ ಏನು ಹೇಳೋದು. ಕುತ್ಕೊಂಬ್ಲಿ ಅವ್ರು ಸಮಾಧಾನದಾಗ ಇವಾಗಿನ ಬಂದಾರ ಪಾಪ. ಬಾರ ನವಿ, ನವಿ ಬಾ. ಅಬ್ಬಿ ಕುತ್ಕೊಳಪ್ಪ. ಯಾಕೋ ನಮ್ಮಮ್ಮ ತುಂಬ ಬೇಜಾರಾಗೈತೆ. ಯಾಕಮ್ಮ ಏನಾಯ್ತು? ನವೀನ, ಇವತ್ತು ಅವರು ಎಂಥ ಕೆಲಸ ಮಾಡ್ಯಾರ ಗೊತ್ತೇ ಆ ಮನೆಯಾಳ್ರು. ಇವಾಗ ಇಲ್ಲೋಡು, ನಮಗೇನು ಆಸ್ತಿ ಸಿಗ್ದಂಗೆ ಎಲ್ಲ ಅನಾಥಾಶ್ರಮಕ್ಕೆ ಕೊಟ್ಟು ನಮಗೇನು ಸಿಗಲ್ಲ ಅಂಬ ಥರ ಮಾಡ್ಯಾವ್ರಿ. ನಮ್ದು ಒಂದು ಎಕರೆ ನಮ್ದು ಬಂದಿತ್ತಲ್ಲ, ಅದು ಹೋಯ್ತು. ಬೋರ್ ಹಾಕ್ಸಿ ಅಡಿಕೆ ಗಿಡ ಇಕ್ಕಿ ಎಲ್ಲ ನಾವು ಮಾಡಿದ್ವಲ್ಲ, ಅದು ಹೋಯ್ತು ಹಾಳಾಗಿ. ಕೋರ್ಟ್ಗೆ ಹಾಕಿದ್ದಲ್ಲಮ್ಮ, ಏನಾಯ್ತು? ಕೋರ್ಟಲ್ಲಿ ಯಾಕೆ ನಮ್ಗೆ ಬರಲಿಲ್ವಾ? ಬರೋದು ಪಾಪ, ಅದು ಹಂಗೆ ನೆಟ್ಕೊಂಡು ಹೋಗಿದ್ರೆ ಇವಳು ಏನಂದ್ಲು, ಇವಳು ಸುಮ್ಮನಿದ್ರು ಇರ್ಬೋದಾಗಿತ್ತು. ಕೇಸ ವಾಪಸ್ ತಕೊಂಬನ, ಬೇಡ ಸುಮ್ಮನೆ ಓಡಾಡೋದು ಯಾಕೆ, ಕೋರ್ಟ್ಗೆ ಹಾಕೋದು ಬೇಡ, ಓಡಾಡಿದ್ರೆ ದುಡ್ಡೆಲ್ಲ ಮುಗಿತವೆ, ಸುಮ್ಮನೆ ಯಾಕೆ ಬೇಡ, ಕುಕ್ಕಣ್ಣದೇನು ಬಗೆಹರ್ಕೊಂಬನ ಅಂತ ಹೇಳಿ ಇವಳು ಸುಮ್ಮನಿದ್ರು ಇರ್ಬೋದಾಗಿತ್ತು. ಅದು ವರ್ಷ ಆಗೋದು ಆದರೂ ಆಗತ್ತಿರೋಣ ಒಂದು ಎಕರೆ ಸುಮ್ಮನೆ ಇವಾಗ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನಿಮ್ಮಮ್ಮ ಹಿಂಗೊಂದವಳೆ ಅವ್ರೇನು ಮಾಡ್ಯಾರ, ಎಲ್ಲ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೂ ಬರಿತೀವಿ ಅಂತ ಅನಾಥಾಶ್ರಮಕ್ಕೆಲ್ಲ ಬರ್ದೇವ್ರಿಂತಿ. ಅದಕ್ಕೆ ಇವಾಗ ಅದು ಅಷ್ಟೇ ಅಂತೆ, ಕೇಸಲ್ಲಿಗೆ ಸ್ಟಾಪ್ ಮಾಡ್ತಾರಂತೆ. ಮನ್ಯಾಳ ನನ್ನ ಮಕ್ಕಳು ನಮ್ಗೆ ಎಷ್ಟು ಇದು ಮಾಡ್ತಾರಮ್ಮ ಅವರು. ಅಲ್ಲ ನಾನು ಅದಕ್ಕೆ ಮತ್ತೆ ನಾನು ಇಲ್ಲಿದ್ದು ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತಂದ್ರೆ ನಮ್ಮಮ್ಮ ಬೇಡಪ್ಪ ಬೇಡ, ಸುಮ್ಮನೆ ಹೋಗು ಹೋಗಿ ದುಡ್ಕೊ ಬರ್ರಪ್ಪ, ದುಡಿರಪ್ಪ ಅಂತ ಬುಡ್ಕಂತು. ಮೇಡಮ್ಮ, ಇವರು ಬರೀ ಅಶೋರಿನ ಜೊತೆ ಜಗಳ ಮಾಡ್ಕೊಂಬರು. ಅದಕ್ಕೆ ನಾನು ಹೋಗಿ ಸುಮ್ಮನೆ ದುಡಿರಪ್ಪ ಅಂತ ಕಳಿಸ್ದೆ. ಇನ್ಮೇಲಿಂದ ಪಾಪ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಮದುವೆ ಮಾಡ್ತೀನಿ, ನಾವು ಅವ್ರಿಗೆ ಎದ್ಗೊದ್ದಂಗೆ ನಾವು ಮದುವೆ ಮಾಡಿ, ನಾವು ನಿಮ್ಮನ್ನು ಚೆನ್ನಾಗಿ ಮದುವೆ ಮಾಡಿ ನಾವು ಅವ್ರನ್ನ ಕರಿದಂಗೆ ಮಾಡ್ತೀವಿ. ಅವ್ರು ಮದುವೆ ಮಾಡಿರು, ನಮ್ಮನ್ನು ಕರೀಲಿಲ್ಲ, ಏನಿಲ್ಲ, ಹಂಗೆ ಮಾಡಿರು. ಏನು ನಮ್ಮ ನವೀನಿಗೆ ಇವಾಗ ನೋಡೋಣ, ನಮ್ಮ ನವೀನಿಗೆ ನೋಡಿ ಮದುವೆ ಮಾಡೋಣ. ಸುಮ್ಮನಿರು, ದಡ್ಡನೆ ಮಾಡೋಕ್ಕಾಗುತ್ತೆ ಫಸ್ಟ್. ಮತ್ತೆ ದೊಡಮ್ಮ, ನಾನು ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ತೀನಿ ನನ್ನ ಮಕ್ಳದ. ಹೋಗ್ಬೇಡ್ರಿ ಕಣ್ಪಾಪ ಇಪ್ಪಟ್ಟು ನೀವು ಬೆಂಗಳೂರಿಗೆ. ನವಿ ಯಾವಾಗ ಬಂದಪ್ಪ? ಅಭಿ ಇವಾಗಿನ ಬಂದ್ವಿ ಕಣಜ್ಜಿ. ಇದೇ ತಾನೇ ಇಲ್ಲೋಡು ಬಂದು ಕೂತ್ಕೊಂಡಿದ್ದಿ. ಅಮ್ಮಗೆ ಹಿಂಗೆ ಈ ರೀತಿ ಸಮಸ್ಯೆ ಆಗೈತಂತೆ, ಫೋನ್ ಮಾಡಿತ್ತು. ಅದಕ್ಕೆಲ್ಲ ಹಿಂಗೆ ಆಗೈತೆ ಕಣಪ್ಪ ಅಂತ ಹೇಳಿ ಅದಕ್ಕೆ ಬಂದ್ವಿ. ಏನು ಮಾಡೋದು ಇವಾಗ ನೋಡ, ನನ್ನ ಮಕ್ಳು ಎಂಥ ಕೆಲಸ ಮಾಡ್ಯಾವ್ರಿ. ಏನು ಅನ್ಕೊಬಿಟ್ಟವ್ರಂತೆ. ನನ್ನ ಮಗ ಇದಾನ ಶೌರಿ ಎಂಬ ನನ್ನ ಮಗ, ಅವ್ನು ಹುಟ್ಟು ಕಚಡ, ಅವನು ಕಚಡ. ನೋಡು ಅವ್ನು ಇವತ್ತು ಎಂಥದ್ದು ಮಾಡ್ಕೊಂಡವನಿ. ನಾವಿನ್ನು ಹಂಗೆ ಮಾಡ್ಕೊಂಡಿಲ್ಲ, ನಾವು ಗೌರವಾಗಿದ್ದೀವಿ ಇವತ್ತು. ನಾವು ನಮ್ಮಪ್ಪ ನಮ್ಮಮ್ಮಗೆ ಯಾವುದೇ ರೀತಿ ನಾವು ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ಏನು ಮಾಡಿಲ್ಲ. ನಾವು ಇವತ್ತು ಹಂಗೆ ಇದ್ದೀವಿ. ನನ್ನ ಮಗ ಅವನು ಎಷ್ಟು ಅಲಂಡಿ, ನನ್ನ ಮಗ ಅಲಂಡಿ ಅವನು. ಅವ್ರೆ ಹಿಂಗೆ ಮಾಡಿರಿ. ದೊಡಮ್ಮ, ಇಷ್ಟು ದಿವಸ ಆಗೈತೆ ನಮ್ಮ ಹುಡುಗರು ಒಬ್ರು ಬಾಯಿಗೆ ಬಂದಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡಿಲ್ಲ, ನಮ್ಮ ಮಾತು ಮೀರಲ್ಲ, ಹಂಗ ಇದ್ದಾನೆ. ಅವ್ರ ಮಗ ಇನ್ನೂ ಅವಳನ್ನ ಮದುವೆ ಆಗಿ ಡೈವರ್ಸ್ ಕೊಟ್ಟು ಇವಾಗ 2ನೇ ಮದುವೆ ಆಗಿರೋದ ನನ್ನ ಮಗ. ನನ್ನ ಮಕ್ಳು ಇವತ್ತು ಇಬ್ಬರಳು ನಾನು ಹೇಳ್ದಂಗೆ ಕೇಳ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಎಂಬುದು ನನಗೆ ಗೊತ್ತು, ನನ್ನ ಮಕ್ಳು ಹೆಂಗಿದ್ದಾರೆ ಅಂತ. ಸುಮ್ಮನೆ ಇವಾಗ ಅವ್ರ ಕಣ್ಣೆದ್ರಿಗೇ ನಿನ್ನ ಮದುವೆ ಮಾಡುವಂತೆ. ಆವಾಗ ಗೊತ್ತಾಗುತ್ತೆ. ಒಳ್ಳೆ ಏನು ತಂದು ಮದುವೆ ಮಾಡಿ, ಏನು ನಿನ್ನ ಮಕ್ಳೇನು ಇವಾಗ ದುಡಿತಾರೆ, ದುಡ್ದು ತಾಂಬ್ತಾರೆ, ಸುಮ್ಮನಿರು. ಈಗ ಏನೇ ಅಂತ ಆಸ್ತಿ ಮಾಡೋದೇನು ದೊಡ್ಡದಲ್ಲ. ಎರಡು ಅದೃಷ್ಟ ಅಂಬದು ಬಂದರೆ 1 ಗಂಟೆಗೆ ಶ್ರೀಮಂತರ ಆಗ್ಬೋದು, 1 ಗಂಟೆಗೆ ಬಡವರಾಗ್ಬೋದು. ಹಂಗೆ 1 ಗಂಟೆಗೆ ದೇವ್ರಮ್ಮನೂ ಆಶೀರ್ವಾದ ಮಾಡಿರಿ ಓಡತ್ತು. ಹೆಂಗೆ ಬೇಕಾದ್ರೂ ಶ್ರೀಮಂತರಾಗ್ಬೋದು. ಸುಮ್ಮನಿರು, ತಲೆ ಕೆಡಿಸ್ಕೋಬೇಡ. ಏನೋ ಅವರು ಅಂತಾರೆ ಆಡ್ತಾರೆ ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೋದ್ರು ಹೋಗುತ್ತೆ, 1 ಎಕರೆ ತಾನೆ ತಾಳಾಗಿ ಹೋದ್ರು ಹೋಗುತ್ತೆ. ಸುಮ್ಮನಿರಮ್ಮನೆ ಅದನ್ನೇ ತಲೆ ಕೆಡಿಸ್ಕೋಬೇಡ. ದುಡಿ ಅಂತ ಮಕ್ಕಳು ನಿಕ್ಕೊಂಡು ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ಯುದ್ಧ ನಿನ್ನ ಉದ್ದನೇ ಇದ್ದಾವೆ. ಇಂಥ ಉದ್ದದಪ್ಪ ಇರೋ ಮಕ್ಕಳು ನಿಕ್ಕೊಂಡು ನೀನು ಯಾಕೆ ಯೋಚನೆ ಮಾಡಬೇಕು? ಸುಮ್ಮನಿರ ಮತ್ತ ಹೋದ್ರು ಹೋಗುತ್ತೆ ತಾಳಾಗಿ, ಏನು ಮಾಡೋಕ್ಕಾಗುತ್ತೆ? ಹೋದ್ರು ಹೋಗ್ಲೇಳು. ಅಲ್ಲ ನೀನು ನನಗೆ ಹೇಳಲೇ ಇಲ್ಲ, ಫೋನ್ನ ಸುಮ್ಮನೆ ಬರ್ರಪ್ಪ ಅಂತಂದು ನನಗೆ ಯಾಕಪ್ಪ ಅಮ್ಮಂಗಾತು. ಯಾಕತ್ತು ನಮ್ಮಮ್ಮ ಹಿಂಗೆ ಹೇಳಿ ಕಳ್ಸೈತಿ ಅಮ್ಮಂಗಾತು ನಮಗೆ. ಇನ್ನೇನು ತಲೆ ಕೆಡಿಸ್ಕೊಬೇಡ ಯಮ್ಮ. ನಾವೆಲ್ಲನ ನೋಡ್ಕೊಂತೀವಿ, ಸುಮ್ಮನಿರು. ಅದೇನು ಮಾಡ್ಬೇಕಾದ್ನು ಮಾಡ್ತೀವಿ, ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ. ನಾನು ಅದೇ ನಿಮಗೆಲ್ಲ ಹೇಳಿದ್ದು, ಫೋನ್ನಾಗ ಹೇಳಿ ಸರಿ ಹೋಗಲ್ಲ, ಕರೆಸಿ ಹೇಳ್ಬೇಕು ನೋಡಿ ಇಂತಾರೆಲ್ಲ ನಮಗೆ ಎಷ್ಟು ಕೆಟ್ಟದ್ದಾಗಲಿ ಅಂತ ಬಯಸಾರಿರ್ತಾರೆ. ಅವ್ರ ಕಣ್ಣೆದಿಗೆಲ್ಲ ನಾವು ಹೆಂಗಿರಬೇಕು ಅಂತ. ಹೋಗ್ಬೇಡ್ರಿ ಪಾಪ, ಹೆಣ್ಣು ನೋಡಿ ಮದುವೆ ಮಾಡ್ತೀನಿ, ಹೋಗ್ಬೇಡ್ರಿ 1-2 ದಿನ. ಸರಿ ಆಯ್ತು ಹೇಳಮ್ಮ, ನನ್ನ ಮಗನ ವಿಚಾರಿಸ್ಕೊಂತೀನಿ, ಕೇಳ್ತೀನಿ ಹೋಗಿ. ಯಾಕಲ್ಲ ನಮ್ಮ ಅಮ್ಮಗೆ ಮೋಸ ಮಾಡಿದೆ ಅಂತ ಹೇಳಿ ಕೇಳ್ತೀನಿ. ಪಾಪ ಕೇಳಕ್ಕೆ ಹೋಗ್ಬೇಡ್ರಿ, ಏನೂ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರ. ಅವ್ನು ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಸುಮ್ಕಿರಜಯ್, ನೀನು ಹೋಗಿ, ನಾವೇನಿಲ್ಲ. ಅದೇನೋ ತಿಳ್ಕೊಬಿಟ್ಟಾರ ಅವರು. ನಮ್ಮಮ್ಮಗೆ ಈ ರೀತಿ ಮೋಸ ಮಾಡ್ಯಾರಂದ್ರೆ ಉದ್ಧಾರ ಆಗಲ್ಲ ಅವರು.
ಬಿಡ್ ಪಾಪ ಅತ್ತ ಹಾಳಾಗಿ ಹೋದ್ರು ಹೋಗ್ಲಿ. ನಿಮ್ಗೆ ಇಲ್ಲೋಡು ಅವ್ರ ಕೆಣ್ಣ ಇದ್ರೆ ನಾವು ದುಡ್ದು ಚೆನ್ನಾಗಿರ್ಬೇಕಂಬದಿರ್ಬೇಕು. ಅಂತ ಅದೊಂದು ಎಕರೆ ಅಲ್ಲ 10 ಎಕರೆ ಕೊಂಡ್ಕೊಂಬಷ್ಟು ದುಡಿಬೇಕು, ನೀವು ಚೆನ್ನಾಗಿರ್ಬೇಕು. ಆ ಶೌರ್ಯಗೆ ನನ್ನ ಮಗಗೆ ಐತೆ ಐತೆ ಅಂದರೆ ಆ ರಮ್ಮೆ ಒಂದಿಟ್ಟು ಮಾಡಿ ಕೇಳಂತ ಇಲ್ಲದ್ದೆಲ್ಲ ಜಂಬ ಮಾಡ್ತಾ ಇದ್ದಾನ ನನ್ನ ಮಗ. ಅಭಿ ಸುಮ್ಮನಿರಪ್ಪ, ಬೇಡ ಸುಮ್ಮನಿರು. ನವಿ ನೀನು ಸುಮ್ಮನಿರು, ಏನು ಮಾತಾಡಕ್ಕೆ ಹೋಗ್ಬಿಡ್ರಿ. ಹೆಂಗಾನ ಮಾಡ್ಕೊಂಬಿಡೋಣ, ಅವ್ರು ಒಳ್ಳೆಯರಲ್ಲ. ಅವಳು ಹೊರಮ್ಮ ಒಳ್ಳೆಯಳಲ್ಲ. ಮತ್ತೆ ಒಳ್ಳೆಯಳಲ್ಲ, ಸುಮ್ಮನಿಗಳಪ್ಪ. ಇಲ್ಲೇ ಇಟ್ಕೊಂಡು ಇಷ್ಟ ಹಾಕಿ ಇಷ್ಟಿಂದ ದುಡ್ದಿರೋದು ಇಟ್ಕೊಂಡು ಸುಮ್ಮನೆ ಒಳ್ಳೆ ಹೆಣ್ಣು ನೋಡಿ ಮದುವೆ ಆಗಿ ಸೆನಕ್ಕಿರಿ. ನೀವು ಅಮ್ಮ ಇನ್ನೂ ಅವ್ರ ಕಣ್ಣಿದ್ರಿ ಮದುವೆ ಮಾಡ್ಬೇಕಂತ ಭಾಳ ಆಸೆಗೈದಾಳೆ. ಮತ್ತೆ ನನ್ನ ಕರೀಲಿಲ್ಲ ದೊಡ್ಡಮ್ಮ, ಅವತ್ತು ನನ್ನ ಕರೀಲಿಲ್ಲ. ಇಡೀ ಊರೇನೆ ಕರೆದು ಅವಾಗ ಮದುವೆ ಮಾಡಿರು. ಅರೆ ಬೇಕಾದವ್ರನ್ನೆಲ್ಲ ಒಬ್ರು ಬಿಡಲಿಲ್ಲ. ಇಡೀ ಊರನ್ನೂರೇನೆ ಲಸ್ಮಕ್ಕನ ಮಗನ ಮದುವೆ ಅಂತ ಹೇಳಿ ಇಡೀ ಊರೇ ಹೋಗಿತ್ತು. ಸೌರಿನ ಮದುವೆ ಅಂತ ಹೇಳಿ ನಾನು ಒಬ್ಳು ಹೋಗ್ಲಿಲ್ಲ. ನಮ್ಮನ್ನು ಕರೀಲಿಲ್ವಲ್ಲ ಅವರು. ಒಟ್ಕಾಕಿದ್ದಲ್ಲ ಅದಕ್ಕೆ ಕರೆದಿಲ್ಲ ಬೀಳತ್ತ. ಹೋಗ್ಲಿ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂತೀಯತ್ತ, ಬಿಡು. ನಿನ್ನ ಮಕ್ಕಳು ಏನು ದೊಡ್ಡರಾಗ್ಯವ್ರೆ, ದುಡಿತಾರೆ, ಬಂದವ್ರು ಇವಾಗ. ತಲೆ ಕೆಡಿಸ್ಕೋಬೇಡ. ಅಂಥದ್ದು ನಾವು 20 ಎಕರೆ ಹೊಲ ತಂಬ್ತೀವಿ, ಸುಮ್ಮನೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಏನು ಅವ್ರು ಕೊಟ್ಟಿರೋದು 1 ಎಕರೆನೇ ಅಲ್ಲ, 20 ಎಕರೆ ಹೊಲ ಸಂಪಾದನೆ ಮಾಡ್ಬೋದು ಇವಾಗ ದುಡ್ದು. ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ. ಮದುವೆ ತಾನೇ, ನಮ್ಮ ಮದುವೆನೂ ಗ್ರ್ಯಾಂಡಾಗಿ ಮಾಡುವಂತ ನಾವು ದುಡ್ದು ಇಟ್ಕೊಂಡಿದ್ದೀವಿ. ಒಟ ನಮ್ಮ ತಗೋಯ್ತಿ. ನಾವು ಅವ್ರಿಗಿನ ದೂರಿಗೆ ಮದುವೆ ಆಗಂತ ಸುಮ್ಮನಿರಮ್ಮ. ಎಲ್ಲನ ಇಡೀ ಊರಿಗೆ ಊಟ ಹಾಕ್ಸಿ ಎಲ್ಲ ಮಾಡೋಣ ನಾವು. ಮತ್ತೆ ಇವಾಗ ನನಗೆ ಅದೇ ಇರೋದು. ನಾನು ಅವ್ರ ಕಣ್ಣಿದ್ರೆ ನಾನು ಸೆನಕ್ಕೆ ಮದುವೆ ಮಾಡಬೇಕು, ಅದೇ ಇರೋದು. ಅದಕ್ಕೆ ಹೋಗ್ಬೇಡ್ರಿ ಕಣಪ್ಪ ನೀವು ಇಪ್ಪಟ್ಟು. ನಾನು ಅದಕ್ಕೆ ನಿಮ್ಮನ್ನ ಹೇಳಿ ಕಳಿಸಿದ್ದು, ಇಪ್ಪಟ್ಟು ಹೋಗ್ಕೊಡ್ದು ನೀವು ಬೆಂಗ್ಳೂರಿಗೆ. ಅಷ್ಟೇನು ಇಲ್ಲೇ ಏನಾನ ಮಾಡ್ಕೊಂಡು ಇಲ್ಲೇ ಏನೋ ದುಡ್ಕೊಂಡು ಇರಿ ಅಂತಿ. ನೀನು ಬೆಂಗ್ಳೂರು ಕಡೆಗೆ ಹೋಗ್ಬೇಡ್ರಿ, ನಿನ್ನ ಕಾಲು ಇಕ್ಕದು ಬೇಡ. ನಾವು ಮಕ್ಕಳಿದ್ದು ಕೊಟ್ಟು ಇಲ್ದಂಗೆ ಇರಬಾರ್ದು. ಯಾರು ಹತ್ತು ಸೇನೆ ದಿನ ಸಾಕು, ನೀವು ಈ ದಿನ ಹೋಗಿದ್ರ ಅತ್ತ ನಮಗೂ ಯಾರು ಇಲ್ಲ ನಮ್ಮಂಗಿರುತ್ತೆ ಮನೆಯಾಗೆ. ನೀವಿದ್ರೆ ನಮ್ಗೊಂಥರ ಧೈರ್ಯ. ಅದಕ್ಕೇನೆ ಹೋಗ್ಬೇಡ್ರಿ ಸಾಕು. ಇನ್ನು ನಾನು ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ನಿಮ್ಮಿಬ್ರಿಗೂ. ಇಬ್ರು ಒಂದೇ ಸಂಖ್ಯೆ ಇದ್ದೀರಾ, ಹೆಣ್ಣು ನೋಡ್ತೀನಿ ನಾನು ಎಲ್ಲಾನ. ಹೋಗಲ್ಲ ಸುಮ್ಮನೀರು. ಅವರು ಬಂದವರಲ್ಲ, ಹೋಗ್ಬೇಡ್ರಿ ಕಣ್ಪಾಪ ಇಪ್ಪಟ್ಟು. ಸರಿ ಆಯ್ತು ಹೇಳಂಗೆ ಹೋಗಲ್ಲ, ನಾವೆಲ್ಲ ಸುಮ್ಕಿರು. ಹೋಗಲ್ಲ ಅಂದ್ರೆ ಹೋಗಲ್ಲ. ನನ್ನ ಮಗಕ್ಕೆ ಸರಿಯಾಗಿ ಹೇಳ್ತೀವಿ, ನನ್ನ ಮಗನೇ ನಿನ್ನ ಕಣ್ಣಿದ್ರಿಗೆ 10 ಎಕರೆ ಹೊಲ ಸಂಪಾದನೆ ಮಾಡಲಿಲ್ಲ ಅಂದ್ರೆ ನೋಡು ನನ್ನ ಮಗನೇ ಅಂತ. ಸೌರ್ಯ ಏನು ಜೋರು ಮಾಡ್ತಾನೆ ಹಂಗೇನೆ. ಭಾಳ ಇದ್ದಾನೆ ಅಯ್ಯಪ್ಪ ಅಂತ. ನನ್ನ ಮಕ್ಳನ್ನ ಎಲ್ಲೂ ನೋಡಲಿಲ್ಲ ನೋಡಪ್ಪ. ಅದಕ್ಕೆ ಮತ್ತೆ ಎಲ್ಲಿದ್ದಾರನ್ನ ತಂದು ಎಲ್ಲ ಕುಂಡ್ರಸ್ತಂಗಾತ. ಅವನೇನೇನು ನಮ್ಮ ಮನೆಯಾಗ ಹುಟ್ತಾನಲ್ಲ, ಏನಲ್ಲ ನಮ್ಮ ಮನೆ ಮಗ ಅಲ್ಲ, ಏನಿಲ್ಲ, ಹೊಟ್ಟೆ ಹುಟ್ಟಿರೋ ಮಗ ಅಲ್ಲ, ಎಲ್ಲ ದತ್ತು ತಕೊಂಬಂದಿರೋ ಮಗನ್ನ ಏನು ಮೆರೆಸ್ತಾರೆ. ಅಂಥವಕ್ಕೆ ಕಣ ಇಲ್ಲದ್ದು ಇದು. ಅಯ್ಯೋ ಯಾರ್ದ ಮಕ್ಳನ್ನ ತಂದು ಹಿಂಗೆ ಸಾಕಿರೋವೆಲ್ಲ ಇದ್ದವನ್ನ ತಂದು ಪಟ್ಟ ಕುಂಡ್ರಸ್ತಂಗೆ ಆಗುತ್ತೆ ಅಷ್ಟೇನು. ಅವಕ್ಕೆ ಆತು ಅಲ್ಲೆಲ್ಲ ಹೆಂಗೆ ಬೇಕು ಹಂಗಿದ್ದವು. ಅಯ್ಯೋ ಅಪ್ಪ ಅಮ್ಮಯ್ಯ ಇವಾಗ ಇದ್ದಾಗ ನಯ ಬಳೆದ ಬೆಳ್ಕೊಂಡಿರೋದೇ ಅಷ್ಟು. ಅಯ್ಯೋ ನಿನ್ನ ಪಟ್ಟಿ ತಕ್ಕ ಅವಳು ಬಂದಲ್ಲ ಒಂದಿನ ನೋಡು ಎಂಥ ಗತಿ ಬರುತ್ತೆ. ಈಗೇನೋ ಅತ್ತೆ ಸಸ್ಯ ಸೆನಕ ಮುಂದೆ ಹೋಗ್ತಾ ನೋಡೋರ್ಗೆ ಎಂಥದ್ದು ಬರುತ್ತೆ. ಅವ್ರ ಕಣ್ಣಿದ್ರೆ ನೀವು ಸೆನಕ್ಕಿರ್ಬೇಕಷ್ಟೇ. ನೀವು ಮಕ್ಕಳು ಎಲ್ಲ ನೀವೆಲ್ಲ ಸೆನಕ್ಕಿದ್ದು ಬಿಟ್ರೆ ಇಲ್ಲೋಡು ಭಾಳ ಚೆನ್ನಾಗಿರುತ್ತೆ. ಅವ್ರ ಕಣ್ಣಿದ್ರೆ ನೀವು ಚೆನ್ನಾಗಿರ್ಬೇಕು. ಅವ್ರು ಇವಾಗ ಸೆನಕ ಇದ್ದಾರೆ, ಮುಂದೆ ಹೋಗ್ತಾ ನೋಡು ಅವ್ರದ್ದು ಎಂಥ ಪರಿಸ್ಥಿತಿ ಬರುತ್ತೆ ಅಂತ. ಅವ್ರ ಕಣ್ಣಿದ್ರೆ ನೀನು ನಿನ್ನ ಮಗನ ಮದುವೆ ಮಾಡಿ ಸ್ವಲ್ಪ ನಿನ್ನ ಸೆನಕ್ಕಿರ್ಬೇಕು. ಓತಂತ ಅದನ್ನೇ ತಲೆ ಕೆಡಿಸಬಾರ್ದು. ಆಸ್ತಿ ಹಾಳಾಗಿ ಹೋದ್ರೆ ಹೋಗುತ್ತೆ ಅಷ್ಟೇನು. ಏನು ನನ್ನ ಮೊಮ್ಮಕ್ಕಳಲ್ಲಿ ದೊಡ್ಡವಾಗೇವಿ, ದುಡಿತಾವೆ ಇನ್ನು. ದುಡ್ದು ಎಲ್ಲನ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. 1 ಎಕರೆ ಅಲ್ಲ 10 ಎಕರೆ ಹೊಲ ಕೊಂಡ್ಕೊಂತಾರೆ. ನನ್ನ ಮಕ್ಕಳನ್ನ ಕರೆಸಿದ್ದೀನಿ ಮದುವೆ ಮಾಡಬೇಕು ಅಂತ ಹೇಳಿ. ನನ್ನ ಮಕ್ಕಳಿಗೆ ಏನು ನೋಡಿ ಮದುವೆ ಮಾಡ್ತೀನಿ ನಿನ್ನ ಮೇಲೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.